ಇವತ್ತು ನಾವು ಸುಂದರವಾದಂತಹ ಒಂದು ಕಥೆಯನ್ನು ನೋಡೋಣ. ಆ ಕಥೆಯ ಹೆಸರು ಪ್ರೀತಿಯ ತೋಟ. ಉರುಳುವ ಬೆಟ್ಟಗಳ ನಡುವೆ ಇರುವ ವಿಲಕ್ಷಣ ಹಳ್ಳಿಯಲ್ಲಿ ಆಯಿಷಾ ಎಂಬ ಯುವತಿಯು ವಾಸಿಸುತ್ತಿದ್ದಳು. ಅವಳು ತನ್ನ ದಯೆ ಮತ್ತು ಸುಂದರವಾದ ತೋಟಕ್ಕೆ ಹೆಸರುವಾಸಿಯಾಗಿದ್ದಳು. ಅದನ್ನು ಅವಳು ಬಹಳ ಕಾಳಜಿಯಿಂದ ಮಮತೆಯಿಂದ ನೋಡಿಕೊಳ್ಳುತ್ತಿದ್ದಳು. ಪ್ರತಿದಿನ ಬೆಳಿಗ್ಗೆ ಅವಳು ಸಸ್ಯಗಳಿಗೆ ನೀರು ಹಾಕುತ್ತಿದ್ದಳು, ಅವುಗಳೊಂದಿಗೆ ಮಾತನಾಡುತ್ತಿದ್ದಳು ಮತ್ತು ಅವುಗಳಿಗೆ ಸಾಕಷ್ಟು ಸೂರ್ಯನ ಬೆಳಕು ಸಿಗುವಂತೆ ನೋಡಿಕೊಳ್ಳುತ್ತಿದ್ದಳು. ಅವಳ ತೋಟವು ರೋಮಾಂಚಕ ಹೂವುಗಳಿಂದ ಸುಂದರವಾದ ಸೋಪಾನವಾಗಿತ್ತು. ಹಸಿರು ಮತ್ತು ಅರಳುವ ಗುಲಾಬಿಗಳ ಸುಂದರವಾದ ಪರಿಮಳಗಳ ಹೂದೋಟವಾಗಿತ್ತು. ಒಂದು ದಿನ ಅರ್ಜುನ ಎಂಬ ಪ್ರಯಾಣಿಕನು ಹಳ್ಳಿಗೆ ಬಂದಿದ್ದನು. ಅವನು ತನ್ನ ದಿನನಿತ್ಯದ ದೀರ್ಘ ಪ್ರಯಾಣದಿಂದ ದಣಿದಿದ್ದನು ಮತ್ತು ವಿಶ್ರಾಂತಿ ಪಡೆಯಲು ಸ್ಥಳವನ್ನು ಹುಡುಕುತ್ತಿದ್ದನು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ಶಾಂತಿಯ ಮತ್ತು ಸೌಂದರ್ಯದ ಸ್ಥಳವೆಂದು ಆ ಗ್ರಾಮಸ್ಥರು ಅವನನ್ನು ಆಯಿಷಾಳ ತೋಟಕ್ಕೆ ಕರೆದು ತಂದರು. ಆಯಿಷಾ ಅರ್ಜುನ ಅವರನ್ನು ಮಧುರ ನಗುವಿನೊಂದಿಗೆ ಸ್ವಾಗತವನ್ನು ನೀಡಿ ತನ್ನ ತೋಟದಲ್ಲಿ ಸ್ಥಳವನ್ನು ನೀಡಿ ಅವನಿಗೆ ಉಳಿಯಲು ಅನುವು ಮಾಡಿಕೊಟ್ಟಳು. ದಿನಗಳು ವಾರಗಳಂತೆ ಅರ್ಜುನ ಮತ್ತು ಆಯಿಷಾ ಹತ್ತಿರವಾಗುತ್ತಿದ್ದರು. ಅವರು ತೋಟದಲ್ಲಿ ಕೆಲಸ ಮಾಡುತ್ತಾ, ಕಥೆಗಳನ್ನು ಹಂಚಿಕೊಳ್ಳುತ್ತಾ ಮತ್ತು ಪರಸ್ಪರ ಸಹವಾಸದೊಂದಿಗೆ ಆನಂದಿಸುತ್ತಾ ತಮ್ಮ ದಿನಗಳನ್ನು ಕಳೆದರು. ಹೀಗೆ ಈ ಅರ್ಜುನ ತನ್ನ ತೋಟಕ್ಕೆ ಆಯಿಷಾ ಅವರ ಸಮರ್ಪಣೆ ಮತ್ತು ಅವಳ ಅಚಲ ದಯೆ ಆಕರ್ಷಿತರಾದರು ಮತ್ತು ಉದ್ಯಾನದ ಮೇಲಿನ ಅವಳ ಪ್ರೀತಿಯ ಜೀವನ ಮತ್ತು ಅವಳ ಸುತ್ತಲಿನ ಜನರ ಮೇಲಿನ ಪ್ರೀತಿಯ ಪ್ರತಿಬಿಂಬವಾಗಿದೆ ಎಂದು ಅವನು ಅರಿತುಕೊಂಡನು. ಒಂದು ಸಂಜೆ ಸೂರ್ಯನ ಹೊಂಗೆಗಳು ಮುಳುಗುತ್ತಿದ್ದಂತೆ ಮತ್ತು ಆಕಾಶವು ಕಿತ್ತಳೆ ಮತ್ತು ಗುಲಾಬಿಯ ಬಣ್ಣಗಳಂತೆ ಚಿತ್ರಿಸುತ್ತಿದ್ದಂತೆ ಅರ್ಜುನನು ತನ್ನ ಭಾವನೆಗಳನ್ನು ಆಯಿಷಾಗೆ ಹೇಳುತ್ತಾನೆ. ಅವಳು ಅವನನ್ನು ಒಪ್ಪಿಕೊಳ್ಳಲು ಸಿದ್ಧಳಾಗುತ್ತಾಳೆ. ಮೆಚ್ಚಿಕೊಂಡ ಆಯಿಷಾ ತನ್ನ ಸೌಮ್ಯ ಮನೋಭಾವವನ್ನು ಹೇಗೆ ಪ್ರೀತಿಸುತ್ತಿದ್ದೇನೆ ಎಂದು ಅವನು ಅವಳಿಗೆ ಹೇಳಿದ ಮಾತುಗಳಿಗೆ ಆಯಿಷಾ ಒಪ್ಪಿಕೊಳ್ಳುತ್ತಾ ತನ್ನ ಕಣ್ಣುಗಳನ್ನು ಸೊನ್ನೆಗಳ ಮುಖಾಂತರ ಸನ್ನೆಯ ಸಂತೋಷ ತುಂಬಿ ಕಣ್ಣುಗಳಿಂದ ಅಶ್ರು ಉದುರತೊಡಗಿದವು. ಹೀಗೆ ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಅವರು ತಮ್ಮ ಪ್ರೀತಿಯ ಆಯಿಷಾ ಮತ್ತು ಅರ್ಜುನ ಈ ತೋಟದಲ್ಲಿ ಕಾಲ ಕಳೆಯತೊಡಗಿದರು. ಅವರು ಮದುವೆ ಆಗಲು ಸಹ ನಿರ್ಧರಿಸಿದರು.